ಅಗ್ನಿಕೊಂಡು ಅಂತರ ಜ್ಯೋತಿ ಆತ್ಮನೇ ಹಿಮಲ ನಾವು ಮಾಡಿದ ಸಕಲ ಕರ್ಮಗಳು ಮಾಡಿದನೆಂಬ ಅಹಂ ಬುದ್ಧಿಯನ್ನು ಬೇಡ ಬುದ್ಧಿ ಇದು ಸಂಕಲ್ಪಿಗಳಲ್ಲಿ ಆದಿವಾಂಗಿಯಲ್ಲಿ ವಹಿಸಿದರೆ ಕರ್ಮ ಬೀಜಗಳು ಹರಿದು ಹುರಿದ ಕಾಳು ಮೊಳಕೆಯಾಗುವುದು. ತಿನ್ನಲು ಮಾತ್ರ ಕುಂಚಿತವಲ್ಲ, ಕರ್ಮಗಳು ಅವು ಪ್ರಾರಂಭ ಜೀವನವು ಮಾತ್ರ ಶುಭಮಯವನಿಸುತ್ತದೆ. ಆದರೆ ಕರ್ಮವು ಸಾಧಕವೂ ಅಲ್ಲ, ಬಾಧಕವೂ ಅಲ್ಲ. ಕರ್ಮದ ಆಸೆ ಅಭಿಮಾನಗಳು ಕರ್ಮದ ಪವಿತ್ರತೆಯನ್ನು ಕೆಡಿಸುತ್ತದೆ. ಆದ್ದರಿಂದ ಅನ್ನ, ನೀರು, ಒನಕೆ ಮುಂತಾದ ಬೌಂಧಕ ವಸ್ತುಗಳಲ್ಲಿ ಕ್ಷಣಿಕೆ ತೃಪ್ತಿಯ ಸಾಧನ ಅದು. ಪ್ರಪಂಚ ಆಸೆಗಳನ್ನು ತೊರೆದು ಗುರುರಾಯ ತೊಂದ ಮಾರ್ಗವನ್ನು ಹಿಡಿದು ಪೂರ್ವ ನನಗೆ ಆ ಮಹಾಪ್ರಭು ಯಾವಾಗ ಮುಕ್ತಿಯ ಮಾರ್ಗ ತೋರುವವನು? ತಾನುಗೈದ ಕರ್ಮ ಕತಾನೆ ಭೋಗಿನಾಗಬೇ ಆತನು ಆತ್ಮದೇವನನ್ನು ನೆನೆಸುತ್ತಾನೆ. ಇದಕ್ಕಾಗಿ ಅವನ ಮುಖಲಕ್ಷಣೆ ಮಾಡಿದ್ದೇವೆ. ಮಗುವಿನ ಗುರಿ ಇನ್ನೂ ಮುಗದಿಲ್ಲವೇ? ಅದು ಹೇಗೆ ಮುಗಿಯುವುದಪ್ಪ? ನನ್ನ ಕಂದನ ಹೆಸರು ಚಿರಕಾಲ ಉಳಿಯಬೇಕಾಗಿದೆ. ದೇವ, ಈ ಮಕ್ಕಳನ್ನು ನೋಡು, ಎಷ್ಟೊಂದು ಹರ್ಷದ ಕಡಲಲ್ಲಿ ತೇಲಾಡುತ್ತವೆ. ಮಾತಾಪಿತರ ಆಗಮನಕ್ಕಾಗಿ ಅಷ್ಟೊಂದು ಸಂತೋಷ ಕಡಲಲ್ಲಿ ಮುಳುಗಿರುವೆ. ತಾಯಿ, ಈ ಕುರಿಗಳನ್ನು ದೇವಾಸುರನ ಕಿರಣವನ್ನು ಕಾಣದ ಇವನು ಒಮ್ಮಿಂದೊಮ್ಮರೆ ಬಿಸಿಲು, ಮಳೆ, ಗಾಳಿ, ಸೆರೆ, ಹಸಿವು ಬಾಧೆಗಳನ್ನು ಸಹಿಸುತ್ತಾ ಕುರಿಗಳ ಹಿಂದೆ ಭೂಪ್ರದಕ್ಷಿಣೆಯಲ್ಲಿ ನಿನ್ನ ಮುಖದ ಮುಖ ಬಾಡಿದ ತಾಯಿ.
ಕೈಲಾಸಕ್ಕೆ ಗಮನಿಸೋಣ. ಕುರಿಗಳ ಹಿಂದೆ ತಿರುಗಿದ ಇವನ ಬೇಸರವೆಲ್ಲ ನಿಮ್ಮದಾಗಲಿ. ಎಲ್ಲಿದ್ದೋಯಪ್ಪ? ಹಸುವಿನಿಂದ ಹೊಟ್ಟೆ ಕೆರೆಯುತ್ತಾ ಇದೆ. ನಾನು ಬೆಳೆಯಲು ದೇವರದು, ನಿನ್ನ ಬೆಳೆಯಲಕ್ಕೆ ಚಿಂತೆ ಹೆಚ್ಚಾಗಿದೆ. ಹಸಿವು ನನಗೆ ಹೆಚ್ಚಾಗಿದೆಯಪ್ಪ. ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ. ಶಿವ ಶಿವ ರೇವಣ ಸಿದ್ಧ ಪ್ರಭು, ಎಂತ ಪ್ರಸಂಗವನ್ನು ತಂದಿರಿಸಿರಿ ಮಹಾಸ್ವಾಮಿಗಳೇ. ನಾನೀಗ ಎಲ್ಲಾ ರೀತಿಯಿಂದ ಅಸಹಾಯಕ 7 ದಿನದಿಂದಲೂ ತುತ್ತು ಅನ್ನಕ್ಕೂ ಗತಿ ಇಲ್ಲದ ನಾನು ನಿಮಗೆಲ್ಲಿಂದ ಪಂಚಾಮೃತವನ್ನು ತಂದು ಉಣಿಸಲಿ? ಹೇಳು ತಂದೆ, ಹೇಳು. ಏನಂತೀರಿ? ಇಂಥ ಪಂಚಾಮೃತವಾದ ಕಲ್ಲನ್ನೇ ಇಟ್ಟುಕೊಂಡು ನನಗೆ ಸುಳ್ಳು ಹೇಳಿವೆರಾ? ತಿಳಿದು ನೋಡಿರಿ, ಹಸಿದ ಜಂಗಮನ ನಿಬ್ಬರಿಸಿನ ಶಾಪ ನಿಮಗೆ ತಟ್ಟಲಿರಲಾರದು. ಎಲ್ಲಿ ಕಡಲು ಎಲ್ಲಿ ಪಡಲು, ನಮಗೀಗ ಮೆತ್ತನ ಕಲ್ಲುಗಳ ಹಣ್ಣು ತಿನ್ನುವುದಾಗಿದೆ. ನೋಡ್ರಿ ಸಮೀರ, ನನಗ ನಮ್ಮ ಅಪ್ಪ ಪದ್ಮೇಶಪ್ಪನ ಧ್ಯಾನ, ಪದ್ಮೇಶಪ್ಪನ ಗುರು ರೇವಣ ಸಿದ್ದಪ್ಪನ ಧ್ಯಾನ ಎಂದು ಎದೆ ಹಾರಾಗದ ಅಂತದ್ರಾಗ ನೀವೇನಿದು ತಂದೆ? ಗುರುದೇವ, ಮುಳ್ಳು ಕೊನೆಯಲ್ಲಿ ನಿಲ್ಲಿಸಿ ಪರೀಕ್ಷೆ ಮಾಡಿದಂತಾಗಿದೆ ನಿಮ್ಮ ಮಾತಿನ ಅರ್ಥ. ಏನಂದಿ ಪದ್ಮಣ್ಣ? ಇಂಥ ಕುರಿ ಹಿಂಡು ಇದ್ದು ಉಪವಾಸ ಬೀಳುವೆಯ? ಏಕೆ ಸುಳ್ಳು ಹೇಳುತ್ತೀರಪ್ಪ? ದಿನಾಲು ಹಾಲು ಸೇವಿಸುತ್ತೀರಿ ಹಸುವೆ ಆದಾಗ. ಓಹೋ, ತಿಳಿಯಿತು ನಿಮ್ಮ ಮನದ ಆಲೋಚನೆ. ಇವನಿಗೆ ಏಕೆ ಹಾಲು ಕೊಡಬೇಕೆಂಬ ಉಪಾಯ ಅಲ್ಲವೇ? ಅಪ್ಪ, ನನ್ನ ಆರಾಧ್ಯ ಗುರು ರೇವಣ ಸಿದ್ದೇಶ್ವರನ ಸಾಕ್ಷಿಯಾಗಿ ನನಗೆ ಯಾವುದು ಅರಿಯದು. ನಿಮ್ಮ ಲೀಲಾ ಅವು ಹಾಲು ಹಿಂಡುತ್ತಾವೆಯಾ? ಹೌದಪ್ಪ. ಹೇಗೆ ಹಿಂಡುತ್ತಾವೆ? ನಿಮಗೆ ಗೊತ್ತಿಲ್ಲವೇ? ಸತ್ಯವಾಗಿ ಗೊತ್ತಿಲ್ಲ ತಂದೆ. ಹಾಗಾದರೆ ನೀವು ಇದುವರೆಗೆ ಹಾಲು ಹಿಂಡಿಲ್ಲವೇ? ಇಲ್ಲ ತಂದೆ. ಬನ್ನಿ, ಹಾಗಾದರೆ ಹಿಂಡಿ ತೋರಿಸುತ್ತೇನೆ. ಜೈ ಜಗದೇಶ. ಕುರಿಗಳನ್ನು ನಾನು ಎನ್ನುವೆ, ಕುರಿಗಳನ್ನು ನಾನು ಎನ್ನುವೆ, ಕುರಿಗಳನ್ನು ಪುರವಿನ ಸ್ಮರಿಸುತ್ತ ಎನ್ನುವೆ, ಕುರಿಗಳನ್ನು ಪುರವಿನ ಸ್ಮರಿಸುತ್ತ ರೇವಣ ಸಿದ್ಧರ ನಾಮವನ್ನು ದೇವನ
ಇಂಗಿತೆ ನಿಮ್ಮ ಒಡಲು ತುಂಬಿತೆ. ಯಪ್ಪ, ಇವು ಹಾಲು ಹಿಂಡುವುದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಉಪವಾಸ ಬಿದ್ದೇವ್ರಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಹಾಲು ಹಿಂಡುತ್ತಿದ್ದೆವು. ನಮ್ಮ ಅಪ್ಪಗ ಹಲವು ಚಿಂತೆ ಅದಾವ್ರಿ. ನಾನೇನ್ರಿ ಅಪ್ಪ ಬರೇ ಹೊಟ್ಟೆ ಚಿಂತೆ ಮಾಡವ್ರಿ. ನೀವು ಹಸಿವಿನಿಂದ ಬರಳುವುದನ್ನು ಕಂಡೇ ನಾನು ಇಲ್ಲಿಗೆ ಬಂದೆ. ಇದೇ ರೀತಿ ಹಾಲು ಹಿಂಡುಕೊಂಡು ಕುಡಿಯಿರಿ ಹಸುವೆ ಆದಾಗ. ಆದರೆ ಹಾಗೆ ಕುಡಿಯಬೇಡಿರಿ, ಕಾಸಿಕೊಂಡು ಕುಡಿಯಿರಿ. ಪದ್ಮ ನಿನ್ನ ಕಾರ್ಯಕ್ಕೆ ಗುರು ಹಸ್ತ ಸದಾ ಬೆಂಬಲ ಇದೆ. ಓಂ ತಥಾಸ್ತು. ಜೀವಣ್ಣ, ಕಾಸಿದ ಹಾಲು ಕುಡಿಬೇಕೆಂದರೆ ಬೆಂಕಿ ಬೇಕಲ್ಲ. ಬೆಂಕಿ ಎಲ್ಲಿ ತರುವುದು? ಜೀವಣ್ಣ, ಬಹು ದೂರದಲ್ಲಿ ಹೊಗೆ ಕಾಣುವುದು. ನಾನು ಹೋಗಿ ಬೆಂಕಿ ತರುತ್ತೇನೆ, ನೀನು ಕುರಿಗಳನ್ನು ರಕ್ಷಿಸು. ಜೈ ಸದ್ಗುರು ರೇವಣ ಸಿದ್ದೇಶ್ವರ. ನಮ್ಮಪ್ಪನ ಲೀಲ ಅಗಾಧವಾದದ ತಂದೆ ರೇವಣ ಸಿದ್ದೇಶ್ವರ, ಕಾಯೋಯಪ್ಪ ನಮ್ಮಪ್ಪ. ಪದ್ಮ ದೇವರನ್ನು ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು. ಅಪ್ಪ ತಂದೆ ರೇವಣ ಸಿದ್ದಪ್ಪ, ಬಾರೋ ನನ್ನಪ್ಪ ತಂದೆ ರೇವಣ ಸಿದ್ದಪ್ಪ. ಕುರಿಯ ಕಾಯುವ ಕುರುಬನನ್ನು ಕಾಯೋ ನನ್ನಪ್ಪ, ಕುರಿಯ ಕಾಯುವ ಕುರುಬನನ್ನು ಕಾಯೋ ನನ್ನಪ್ಪ. ಕಂದರದಲ್ಲಿ ಕುರಿಯ ಕಾಯೋ ನನ್ನಪ್ಪ, ಕಾಡು ಕಂದರದಲ್ಲಿ ಕುರಿಯ ಕಾಯೋ ನನ್ನಪ್ಪ. ಕುರಿಯ ಕಾಯುತ್ತಾ ಹಾಲು ಕುಡಿಯುತ್ತಾ ಇರುವೆ ನನ್ನಪ್ಪ, ಕುರಿಯ ಕಾಯುತ್ತಾ ಹಾಲು ಕುಡಿಯುತ್ತಾ ಇರುವೆ ನನ್ನಪ್ಪ. ಬಾರೋ ನನ್ನಪ್ಪ ತಂದೆ ರೇವಣ ಸಿದ್ದಪ್ಪ, ಬಾರೋ ನನ್ನಪ್ಪ ತಂದೆ ರೇವಣ ಸಿದ್ದಪ್ಪ. ಕುರಿಯ ಕಾಯುವ ಕುರುಬನನ್ನು ಕಾಯೋ ನನ್ನಪ್ಪ, ಕುರಿಯ ಕಾಯುವ ಕುರುಬನನ್ನು ಕಾಯೋ ನನ್ನಪ್ಪ. ಮಗು, ನಾನೊಂದು ಕನಸು ಕಂಡೆ, ಅದನ್ನ ವಿಚಾರಿಸಿಕೊಳ್ಳುತ್ತಾ ಕುಳಿತಿರುವೆ. ಅದ್ಯಾವು ಕನಸ ಕಂಡಿಯಮ್ಮ? ಮಗಳೇ, ನೀನು ನನಗೆ ಹೊಸ ಸೀರೆ ಉಡಿಸಿ ಮುತ್ತು ರತ್ನವನ್ನು ಉಡಿ ತುಂಬಿ ತರತರದ ಪುಷ್ಪಗಳಿಂದ ಶೋಭಿಸೋ ದಂಡೆಯನ್ನು ಕಟ್ಟಿ ನಿನ್ನ ಶ್ರೋಗ್ರಮದ ಜಾಗ್ರತಪುರದಲ್ಲಿ ಮೆರೆಸಿ ರಥದಲ್ಲಿ ಕೂಡಿಸಿ